ನನ್ನ ನಾದ್ನಿ ಮದುವೆನಲ್ಲಿ ನನ್ನ ನೈಟ್ ರಿಸೆಪ್ಷನ್ ಲುಕ್ಕು ಈ ರೀತಿ ಇತ್ತು. ಈ ಒಂದು ಸ್ಯಾರಿನ ನನ್ನ ಮದುವೆ ಟೈಮಲ್ಲಿ ತೊಗೊಂಡಂಥದ್ದು. ಮೈಸೂರು ಸುದರ್ಶನಲ್ಲಿ ಪರ್ಚೇಸ್ ಮಾಡಿದ್ದು. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ನಾನು ರೆಡಿ ಆಗೋಕ್ಕೆ ಯಾವುದೇ ರೀತಿ ಮೇಕಪ್ ಆರ್ಟಿಸ್ಟು ಮತ್ತು ಪಾರ್ಲರ್ಗೆ ಹೇಳ್ಕೊಂಡಿರಲಿಲ್ಲ. ಕೃಷ್ಣ ರಿಲೇಟಿವ್ಸ್ ಏನೇ ಸ್ಯಾರಿ ಟ್ರಿಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಮತ್ತು ಹೇರ್ ಸ್ಟೈಲ್ ಹೆಲ್ಪ್ ಮಾಡಿದ್ದು. ಮೇಕಪ್ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಮಾಡಿಕೊಂಡೆ. ನಂಗೆ ಮೇಕಪ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನನಗೆ ಸಿಂಪಲ್ ಆಗಿ ಆ್ಯಸ್ ಯೂಶುವಲ್ ಹೇಗೆ ಮಾಡ್ಕೋತೀನಿ ಆ ರೀತಿ ಮಾಡ್ಕೊಂಡಿದ್ದೆ. ಮತ್ತು ಜ್ಯುವೆಲರಿ ಅಂತ ಬಂದರೆ ನಾನು ವೇರ್ ಮಾಡಿರುವಂಥ ಜ್ಯುವೆಲರಿ ಎಲ್ಲ ಗೋಲ್ಡ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಯಾವುದು ಯೂಸ್ ಮಾಡಿಲ್ಲ. ಇವಾಗ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ವೇಟ್ ಗೇನ್ ಆಗಿರೋದ್ರಿಂದ ಚಬ್ಬಿ ಚಬ್ಬಿ ರೀತಿ ಕಾಣಿಸ್ತಾ ಇದ್ದೀನಿ. ಡೆಲಿವರಿ ಆಗಿ ಜಸ್ಟ್ 3 ಮಂತ್ಸು ಕೂಡ ಕಂಪ್ಲೀಟ್ ಆಗಲಿಲ್ಲ. ಸೊ ಹಾಗಾಗಿ ನಾನೇನು ಡಯೆಟ್ ಕೂಡ ಏನು ಫಾಲೋ ಮಾಡ್ತಾ ಇಲ್ಲ. ಫೀಡ್ ಮಾಡ್ತಾ ಇರೋದ್ರಿಂದ ಫೀಡ್ ಮಾಡೋ ತನಕ ಚೆನ್ನಾಗಿ ತಿನ್ನೋಣ, ಆಮೇಲೆ ವೇಟ್ ಲಾಸ್ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂತ ಹೇಳಿ. ಮತ್ತೆ ಕೃಷ್ಣ ಅವರ ಲುಕ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ವೇರ್ ಮಾಡಿರುವಂಥ ಬ್ಲೇಸರು ನಮ್ಮ ಮದುವೆನಲ್ಲಿ ತಗೊಂಡಂಥದ್ದು. ನಮ್ಮ ಮದುವೆನಲ್ಲಿ ರಿಸೆಪ್ಷನ್ಗೆ ಹಾಕೊಂಡಿದ್ರು. ಇದು ಆ್ಯಕ್ಚುಲಿ 3 ಪೀಸ್ ಇದೆ, ಬಟ್ 2 ಪೀಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟೈಲ್ ಮಾಡ್ಕೊಂಡಿದ್ರು. ಮತ್ತೆ ನನ್ನ ಮಗನ ಲುಕ್ಕು ಈ ರೀತಿ ಇತ್ತು. ಅವನಿಗೆ ಅಂತ ಹೇಳಿ ಶೂಸು ಸಾಕ್ಸ್ ಎಲ್ಲ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದೆ ಹಾಕೋಣ ಅಂತ ಹೇಳಿ. ಬಟ್ ಆ ಟೆನ್ಷನ್ಗೆ ಅವ್ನು ಅಳ್ತಿದ್ದಿದ್ದ ಗಾಬರಿಗೆ ಮರ್ತೇ ಬಿಟ್ಟೆ. ಸೊ ಫೈನಲಿ ಹೇಗೋ ಇದೊಂದು ಬ್ಲೇಸರ್ನ ಹಾಕಿಸ್ಕೊಂಡ ಹಲ್ಕೊಂಡು ಆಮೇಲೆ ಸಮಾಧಾನ ಮಾಡಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಇವನ ಜೊತೆನೂ ಕೂಡ. ಬಟ್ ಪರವಾಗಿಲ್ಲ, ಕೋಆಪ್ರೇಟ್ ಮಾಡ್ದ. ಇಷ್ಟು ಕೋಆಪ್ರೇಟ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅವತ್ತು.